ನಾನು ವಿಕ್ಟರ್ ವಿಶಾನ್ ಸ್ಪೋರ್ಟ್ಸ್ ಕನ್ನಡ ಮಿಡ್ಲ್ ಈಸ್ಟ್ ರೆಪ್ರೆಸೆಂಟೇಟಿವ್. ನನ್ನೊಟ್ಟಿಗೆ ಫೇಮಸ್ ಕಮೆಂಟೇಟರ್ ಸ್ಟಾರ್ ನವಾಜ್ ಇದ್ದಾರೆ. ಅವರು ನಿನ್ನೆದಿಂದ ನಮ್ಮ ಬಿಗ್ ಬಾಸ್ ಚಾಂಪಿಯನ್ಸ್ ಕಪ್ 2025ಗೆ ಇದು 4ನೇ ಸರ್ತಿ ಅವರು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಿರುವಂಥದ್ದು. ಇದು ಸ್ಪೆಷಲಿ ಕಮೆಂಟೇಟರ್ ಆಗಿ ಇಲ್ಲಿ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ, ಥ್ಯಾಂಕ್ ಯು ವೆರಿ ಮಚ್. ಹೇಗಾಗ್ತಿದೆ ನಮ್ಮ ಬಿಗ್ ಬಾಸ್ ಚಾಂಪಿಯನ್ಸ್ ಕಪ್? ಸರ್, ಖಂಡಿತವಾಗಿಯೂ ಈ ಜಾಯ್ಸ್ ಅಂತ ಹೇಳಿದರೆ ನಾನು ಮೊದಲಿಗೆ ಕೇಳಬೇಕು, ಒಂದು ಹೆಸರು ಕೇಳುವಾಗ ಇದು ತುಂಬ ವರ್ಷದಿಂದ ಇವರು ಈ ಫೀಲ್ಡಲ್ಲಿ ಇದ್ದಾರೆ ಅಂತೇಳಿ ಅನಿಸ್ತಾ ಇತ್ತು. ಬಟ್ ಇಲ್ಲಿಗೆ ಬಂದ ಮೇಲೆ ಇವರು ಆ ಜಾನ್ವರಿಯಲ್ಲೇ ಕ್ರಿಕೆಟ್ನಿಂದ ಇವರು ಆರಂಭ ಮಾಡಿದ್ದಾರೆ. ಇನ್ನೂ ಒಂದು ವರ್ಷ ಪೂರ್ತಿ ಆಗಿದೆ. ಸೊ ಇಷ್ಟೊಂದು ದೊಡ್ಡ ಕಾರ್ಪೊರೇಟ್ ಮ್ಯಾಚನ್ನು ಮಾಡ್ತಾ ಇದ್ದಾರೆ. 44 ಟೀಮನ್ನು ಒಟ್ಟುಗೂಡಿಸಿ ಇಡೀ UAE ಎಷ್ಟೆಲ್ಲ ಪ್ಲೇಯರ್ಸ್ ಇದ್ದಾರೆ. ಅವರಲ್ಲೆಲ್ಲ ಇಂಟರ್ನ್ಯಾಷನಲ್ ಅಂದರೆ ಪಾಕಿಸ್ತಾನದ ಪ್ಲೇಯರ್ಸ್ ಇದ್ದಾರೆ, ಶ್ರೀಲಂಕಾದವರು ಇದ್ದಾರೆ, ಇಂಡಿಯಾದಿಂದ ಇದ್ದಾರೆ. ಎಸ್, ಖಂಡಿತವಾಗಿ. ಸೊ ಎಲ್ಲರನ್ನ ಒಟ್ಟುಗೂಡಿಸಿ ಅದರಲ್ಲಿ ವಿಶೇಷವಾಗಿ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಪ್ರೀತಮ್ ಪಿಂಟೋ ಹಾಗೂ ನಮ್ಮ ಅಶ್ರಫ್ ಅಲ್ತಾಫ್ಗೆ. ಅಂದರೆ ಈ ಒಂದು ಬಿಜಾಯ್ಸ್ ಗ್ರೂಪ್ ಆಫ್ ಕಂಪನಿಯ ಮಾಲಕರಾಗಿ ಇವರು. ಸೊ ಈ ಕ್ರಿಕೆಟನ್ನು ಇವರು ಬೆಳೆಸೋ ರೀತಿ, ಯಾವ ರೀತಿ ಆಟಗಾರರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದಾರೆ, ಅವರ ಪ್ರತಿಭೆಗಳನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದು ಕೊಡ್ತಾ ಇದ್ದಾರೆ. ಸೊ ಬಿಜಾಯ್ಸ್ ಬಗ್ಗೆ ಅಂತೂ ಬಹಳ ಗೌರವ ಇದೆ ಸರ್. ಯಾಕಂತ ಹೇಳಿದರೆ ಇಷ್ಟೊಂದು ದೊಡ್ಡ ಟೂರ್ನಮೆಂಟ್ ಮಾಡಬೇಕಾದ್ರೆ ಅದು ನಾವು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಅದು, ಖಂಡಿತವಾಗಿ. ನೋಡಿ, ಈಗ ನಾವು ಆಲ್ಮೋಸ್ಟ್ ಸೆಮಿಫೈನಲ್ ಇದರಲ್ಲಿದ್ದೇವೆ. ಈಗ ಸ್ಟಾರ್ ನವಾಜ್ ಸರ್ ನಿನ್ನೆಯಿಂದ ಕಮೆಂಟ್ರಿ ಮಾಡ್ತಿದ್ರು. ಈಗ ಸೆಮಿಫೈನಲ್ ಸ್ಟೇಜಲ್ಲಿ ನಾವಿದ್ದೇವೆ. ಸ್ಟಾರ್ ನವಾಜ್ ಸರ್, ನಿಮ್ಮ ಬಗ್ಗೆ, ನಿಮ್ಮ ಊರಿನ ಬಗ್ಗೆ ಮತ್ತು ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ಹೇಗೆ ಕಮೆಂಟ್ರಿಗೆ ಎಂಟ್ರಿ ಇದ್ರೆ ಅದ್ರ ಬಗ್ಗೆ ಒಂದೆರಡು ಮಾತು ನಮ್ಮ ಸ್ಪೋರ್ಟ್ಸ್ ಕನ್ನಡ. ಸರ್, ಖಂಡಿತವಾಗಿಯೂ ನನ್ನ ಹೆಸರು ಸ್ಟಾರ್ ನವಾಜ್ ಅಂತೇಳಿ. ಸೊ ಈ ಸ್ಟಾರ್ ಅಂಥೇಳಿ ಅದು ನನ್ನ ತಂದೆ ನನಗೆ ನೀಡಿದಂಥ ಬಿರುದು ಅದು. ಸೊ ಎಳೆ ಪ್ರಾಯದಲ್ಲಿ ನಾನು ಪ್ರೈಮರಿ ಸ್ಕೂಲ್ ಓದ್ತಾ ಇರಬೇಕಾದ್ರೆ ನನ್ನ ಸ್ಕೂಲ್ ಗ್ರೌಂಡಲ್ಲಿ ಆ ಕೃಷ್ಣಾಪುರದ ಪ್ಯಾರಡೈಸ್ ಗ್ರೌಂಡ್ ಅಂತೇಳಿ ಏನು ನಾವು ಪ್ರಪೋಸ್ ಮಾಡ್ತೀವಿ. ಸೊ ಆ ಗ್ರೌಂಡ್ ಇರೋದು ನಮ್ಮ ಪ್ರೈಮರಿ ಸ್ಕೂಲ್ನ ಗ್ರೌಂಡ್ ಅದು. ಸೊ ಅಲ್ಲಿ ನಾನು 6ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದೆ. ಸೊ ಆ ಟೈಮಿಗೆ ಆ ಸ್ಕೂಲ್ ಬಿಟ್ಟು ಬರಬೇಕಾದ್ರೆ ಗ್ರೌಂಡಲ್ಲಿ ಮ್ಯಾಚ್ ನಡೀತಾ ಇತ್ತು. ಅವಾಗ ರವಿರಾಜ್ ಪ್ಯಾರಡೈಸ್ನವರು ಕಮೆಂಟ್ರಿ ಮಾಡ್ತಾ ಇದ್ರು. ಅವರಿಗೆ ಒಂದು ಟೀ ಬ್ರೇಕ್ ಬೇಕಾಗಿತ್ತು. ಆ ಟೈಮಿಗೆ ಅಲ್ಲಿ ಕಮೆಂಟೇಟರ್ ಯಾರೂ ಇಲ್ಲ. ಸೊ ನನ್ನನ್ನು ಕರೆದು ಒಂದು ಓವರ್ ಮುಗಿಯುವಾಗ ಸ್ವಲ್ಪ ಸ್ಕೋರ್ ಹೇಳು ಅಂತ ಹೇಳಿ ನನ್ನ ಕೈಗೆ ಮೈಕ್ ಕೊಟ್ಟರು. ಇನ್ ದ ಏಜ್ ಆಫ್ 12, 12ನೇ ವರ್ಷದಲ್ಲಿ ಆಗ. ಸೊ ಆ ಟೈಮಿಗೆ ಸ್ಕೋರ್ ಹೇಳಿದಾಗ ನನಗೇನೋ ಸ್ವಲ್ಪ ಬೋರ್ ಅನಿಸ್ತು. ಬರೀ ಸ್ಕೋರ್ ಹೇಳಿ ಏನು ಮಾಡೋದು, ಸ್ವಲ್ಪ ಬ್ಯಾಟ್ಸ್ಮನ್ ಹೆಸರು ಹೇಳುವ, ಬೌಲರ್ದ ಹೆಸರು ಹೇಳುವ, ಟೀಮಿದು ಹೇಳುವ. ಸೊ ಒಂದೊಂದು ಶಬ್ದ ಅಲ್ಲಿ ಸೇರಿಸ್ತಾ ಬಂದೆ ಸರ್. ಸೊ ನಂತರ ಈ ರವಿರಾಜ್ ಪ್ಯಾರಡೈಸ್ನವರು ನಂದು ಆ ಒಂದು ಪ್ರೋಗ್ರೆಸ್ ನೋಡಿ ಮತ್ತೆ ಮತ್ತೆ ನನಗೆ ಸ್ವಲ್ಪ ಅವಕಾಶ ಕೊಟ್ಟರು. ಸೊ ಹಾಗೇನೆ ಆ ಕಮೆಂಟ್ರಿ ಜೊತೆಗೆ ಮೈಕ್ ಜೊತೆಗೆ ನಂದು ಆ ಒಂದು ಸಂಬಂಧ ಏನಿದೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬಂತು ಸರ್. ನನ್ನ ಊರು ಕೃಷ್ಣಾಪುರ ಸರ್. ನನ್ನ ತಂದೆ ಹೆಸರು ಅಹಮದ್ ಬಾವ, ತಾಯಿ ಹೆಸರು ಸಫಿ ಅಂತ ಹೇಳಿ. ಊರು ಕೃಷ್ಣಾಪುರನೇ, ನಾವು ಮೂಲತಃ ಕೃಷ್ಣಾಪುರದವರೇ ನಾವು. ಸೊ ಅಂಡರ್ಆರ್ಮ್ ಕ್ರಿಕೆಟ್ ಸರ್. ನನ್ನ ಇಷ್ಟೊಂದು ಬೆಳವಣಿಗೆಗೆ ಇಲ್ಲಿಂದ ಇಷ್ಟರವರೆಗೆ ಒಂದು ನಾನು ಬೆಳಿಬೇಕಾದ್ರೆ ಆ ಅಂಡರ್ಆರ್ಮ್ ಕ್ರಿಕೆಟ್ನಲ್ಲಿ ನನಗೆ ಸಿಕ್ಕಿದಂಥ ಪ್ರೋತ್ಸಾಹ, ಪ್ರೀತಿ ಏನಿದೆ, ನನ್ನ ಸಪೋರ್ಟ್ ನನಗೆ ಏನು ಸಿಕ್ಕಿದೆ ಅದು ನನ್ನ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯನೇ. ಸೊ ಇವರಿಗೆ ನಾನು ಆ ಅಂಡರ್ಆರ್ಮ್ ಕ್ರಿಕೆಟ್ನಿಂದ ಬಂದು ಆಲ್ಮೋಸ್ಟ್ ಈಗ ಒಂದು 2 ಸಲ ಸೌದಿ ಅರೇಬಿಯಾ ಟ್ರಾವೆಲ್ ಮಾಡಿದೆ ಸರ್. ಅದು ಈಸ್ಟರ್ನ್ ಬ್ಲೂಸ್ ಕಪ್ ಹಾಗೂ ಇಲೈಟ್ ಕಪ್ಗೆ. ಸೊ ಇದು 4ನೇ ಬಾರಿ. ಪ್ರಥಮ ಬಾರಿ ನನ್ನನ್ನು ದುಬೈಗೆ ಕರೆದಿರೋದು ಕಾದರ್ ಶರೀನ್ BPLಗೆ ನನಗೆ ಪ್ರಥಮವಾಗಿ ಕೊಟ್ಟರು. ನಂತರ ಎಲಿಗೆಂಟ್ ಟ್ರೋಫಿ 2 ಸಲ ಬಂದೆ ನಾನು. ಸೊ ಇದು 4th ಟೈಮ್ ಬಿಜಾಯ್ಸ್ ಚಾಂಪಿಯನ್ಗೆ ಬರ್ತಾ ಇದೆ. ಇವತ್ತು ಸಂಜೆ ಇರ್ಫಾನ್ ಪಠಾಣ್ ಇಲ್ಲಿಗೆ, ನಮ್ಮ ಇಂಟರ್ನ್ಯಾಷನಲ್ ಆಲ್ರೌಂಡರ್ ಇರ್ಫಾನ್ ಪಠಾಣ್ ಇಲ್ಲಿಗೆ ಬರ್ತಿದ್ದಾರೆ. ಎಲ್ಲ ಜನರು ವೇಟ್ ಮಾಡ್ತಿದ್ದಾರೆ, ಪಬ್ಲಿಕ್ ಎಲ್ಲ. ಸ್ಟಾರ್ ನವಾಜ್ ಸರ್, ಇಲ್ಲಿ ಬಿಜಾಯ್ಸ್ ಕ್ಲಬ್ ಮತ್ತು ಪ್ರೀತಮ್ ಸರ್ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಖಂಡಿತವಾಗಿಯೂ ಹೇಳಲೇಬೇಕು. ಅದು ಹೇಳದೇ ಇದ್ರೆ ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ಈ UAEನಲ್ಲಿ ಕ್ರಿಕೆಟ್ಗೆ ಇರುವಂತಹ ಆ ಒಂದು ಮಹತ್ವವನ್ನು ನೋಡಿ ಈ ಬಿಜಾಯ್ಸ್ ಶಿಪ್ಪಿಂಗ್ ಕಂಪನಿ ಅಂಥೇಳಿ ಒಂದು ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ ನಂತರ ಈ ಬಿಜಾಯ್ಸ್ ಕ್ರಿಕೆಟ್ ಸ್ಟೇಡಿಯಂ ಇಲ್ಲಿ ಈ ನಾವೇನು ನೋಡ್ತಾ ಇದ್ದೀವಿ, ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಯಾವುದೇ ಲೆಕ್ಕದಲ್ಲೂ ಕೂಡ ನಾವು ಬೇರೆ ಕಡೆ ಇದ್ದೀವಿ ಅಂತೇಳಿ ಅನಿಸ್ತಾ ಇಲ್ಲ. ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ನಾನು ಇದ್ದೀನಿ ಅಂತ ಹೇಳಿ ನನಗೆ ಇದು ಬರ್ತಾ ಇದ್ದು ಆ ಬಗ್ಗೆ ಭಾಳ ಗೌರವ ಇದೆ. ಸೊ ಪ್ರೀತಮ್ ಹಾಗೂ ಅಶ್ರಫ್ ಬಗ್ಗೆ ಹೇಳೋದಾದರೆ ಆ ಬಿಜಾಯ್ಸ್ ಎಂಬ ಆ ನಾಣ್ಯದ 2 ಮುಖಗಳು ಸರ್. ಸೊ ಅವರ ಆ ಒಂದು ಸಂಸ್ಥೆಯ ಮೆಂಬರ್ಸ್ ಏನಿದ್ದಾರೆ ಅವರನ್ನು ಟ್ರೀಟ್ ಮಾಡುವಂತಹ ರೀತಿ ಒಂದು ಪರಿವಾರದ ಥರ, ಒಂದು ಪರಿವಾರದ ಥರ ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದು ಒಂದು ಮೂಲ ಕಾರಣ ಇವರ ಈ ದೊಡ್ಡ ಯಶಸ್ಸಿಗೆ. ಇವತ್ತು 1 ವರ್ಷ ಪೂರ್ತಿ ಆಗೋದ್ರ ಒಳಗಡೆ ಇಷ್ಟೊಂದು ದೊಡ್ಡ ಕ್ರಿಕೆಟ್ ಟೂರ್ನಮೆಂಟ್ ಮಾಡಬೇಕಾದ್ರೆ ಅದರಲ್ಲೂ ನಾವು ಇನೋಗ್ರೇಷನನ್ನು ನೋಡಿದ್ವಿ. ದೊಡ್ಡ ಸಿಂಗರ್ಸು ಬಹಳ ಗ್ರ್ಯಾಂಡ್ ಆಗಿ ಇನೋಗ್ರೇಷನ್ ಮಾಡಿದರು. ಸೊ ಇವತ್ತು ಇರ್ಫಾನ್ ಪಠಾಣ್ ಬರ್ತಾ ಇದ್ದಾರೆ. ಸೊ ಇರ್ಫಾನ್ ಪಠಾಣ್ ಆ ಫೈನಲ್ ಮ್ಯಾಚ್ಗೆ ನಮ್ಮ ಜೊತೆಗೆ ಇರ್ತಾರೆ. ಸೊ ಇದಂತೂ ಅಶ್ರಫ್, ಹೌದು, ಅಂತ ಒಂದು ಅಂತಾರಾಷ್ಟ್ರೀಯ ಟೂರ್ನಮೆಂಟ್ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಸರ್.
ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸ್ಟಾರ್ ನವಾಜ್ ಸರ್. ಮತ್ತು ಆಲ್ ದಿ ಬೆಸ್ಟ್ ನಮ್ಮ ಬಿಜಾಯ್ ಚಾಂಪಿಯನ್ಸ್ ಕಪ್ 2025ಗೆ. ಆಲ್ ದಿ ಬೆಸ್ಟ್ ಎಲ್ಲ ಪ್ಲೇಯರ್ಸ್ನವರಿಗೂ. ಥ್ಯಾಂಕ್ ಯು ಸ್ಪೋರ್ಟ್ಸ್ ಕನ್ನಡ. ಥ್ಯಾಂಕ್ ಯು. ಅದು ವಿಶೇಷವಾಗಿ ನಮ್ಮ ವಿಠಲ್ ಕಿಶಾನ್ ಸರ್ಗೆ ಸ್ಪೋರ್ಟ್ಸ್ ಕನ್ನಡ ಚಾನಲ್ನ ನಮ್ಮ ಅಬ್ರಾಡ್ ರೆಪ್ರೆಸೆಂಟೇಟಿವ್ ಆಗಿ ಅವ್ರು ಮಾಡ್ತಾ ಇರುವಂತಹ ಕೆಲಸ ಏನಿದೆ ನಾನು ತುಂಬ ಸಮಯದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅದರಲ್ಲೂ ನಮ್ಮ KRK ಆಚಾರ್ಯರವರು ಹ್ಯಾಟ್ಸ್ ಆಫ್ ಟು ಯು ಸರ್. ಯಾಕಂತ ಹೇಳಿದರೆ ಈ ಸ್ಪೋರ್ಟ್ಸ್ ಕನ್ನಡ ಎಂಬ ಚಾನಲ್ನಿಂದ ನೀವು ಯಾವ ರೀತಿ ಪ್ರಥಮವಾಗಿ ಆ ಲೆಜೆಂಡ್ ಪ್ಲೇಯರನ್ನು ನೀವು ಪರಿಚಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆ ಲೆಜೆಂಡ್ ಆಟಗಾರರನ್ನು ಈ ಪರದೆ ಮುಂದೆ ತರಲಿಕ್ಕೆ ನೀವು ಪಟ್ಟಂತಹ ಶ್ರಮ ಏನಿದೆ ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳ್ತೀವಿ. ಎರಡನೇದಾಗಿ ಒಂದು ಸ್ಪೋರ್ಟ್ಸ್ ಕನ್ನಡವನ್ನು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಆ ಕ್ರಿಕೆಟ್ನ ಮಾಹಿತಿಯನ್ನು ಕೂಡ ನಮ್ಮ ಸ್ಪೋರ್ಟ್ಸ್ ಕನ್ನಡದ ಮೂಲಕ ತೋರಿಸ್ತಾ ಇದ್ದೀರಾ. ಎರಡನೇದಾಗಿ ನಮ್ಮ ಸುರೇಶ್ ಭಟ್ರಾಗಿರ್ಬೋದು, ಅದೇ ರೀತಿ KRK ಆಚಾರ್ಯರವರ ಜೊತೆಗೆ ಬಹಳಷ್ಟು ಮೇಧಾವಿಗಳನ್ನು ನಾವು ನೋಡಿದ್ದೇವೆ. ಅದು ಖಂಡಿತ ವಿಷಯ ನಾನು ಅದು ಭಾಳ ಒತ್ತಿ ಹೇಳ್ತೀನಿ. ಈ ಸ್ಪೋರ್ಟ್ಸ್ ಕನ್ನಡ ಎಷ್ಟೊಂದು ಪ್ರತಿಭೆಗಳನ್ನು ಬೆಳೆಸ್ತಾ ಇದೆ. ಅದೇ ರೀತಿ ಜನರಿಗೆ ತಿಳಿದೇ ಇರುವಂತಹ ಕೆಲವೊಂದು ಪ್ರತಿಭೆಗಳ ಬಗ್ಗೆ ಅವರನ್ನು ಈ ವೇದಿಕೆಗೆ ಕರೆತಂದು ಅವರ ಹಿನ್ನೆಲೆಯನ್ನು ಅದು ಪರಿಚಯ ಮಾಡಿಕೊಟ್ಟಿದ್ದಾರೆ. ಸೊ ಸ್ಪೋರ್ಟ್ಸ್ ಕನ್ನಡ ಚಾನಲ್ಗೆ ನಾನು ಖಂಡಿತವಾಗಿ ಆಭಾರಿಯಾಗಿದ್ದೇನೆ. ಇನ್ನಷ್ಟು ದೀರ್ಘಕಾಲ ಸ್ಪೋರ್ಟ್ಸ್ ಕನ್ನಡ ಚಾನಲ್ ಭಾಳಷ್ಟು ಯಶಸ್ಸಿನಿಂದ ಮುಂದುವರಿಯಲಿ. ದೇಶ ವಿದೇಶಗಳಲ್ಲಿ ಸ್ಪೋರ್ಟ್ಸ್ ಕನ್ನಡ ಚಾನಲ್ ಮತ್ತಷ್ಟು ರಾರಾಜಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.